ಪ್ರಿಯ ವೀಕ್ಷಕರೇ, ನೀವು ಸಿನಿಮಾಗಳಲ್ಲಿ ಹುಲಿ, ಚಿರತೆ, ಸಿಂಹಗಳ ಜೊತೆ ಹೀರೋಗಳು ಸೆಣಸಾಡುವುದನ್ನು ನೋಡಿದ್ದೀರಾ. ಆದರೆ ನಿಜ ಜೀವನದಲ್ಲಿ ಇದು ಸಾಧ್ಯವಾಗದ ಮಾತು. ಆದರೆ ಕಾಡು ಪ್ರಾಣಿಗಳು ಅಚಾನಕ್ಕಾಗಿ ದಾಳಿ ಮಾಡಿದಾಗ ಹೇಗಾದರೂ ಮಾಡಿ ಪ್ರಾಣ ಉಳಿಸಿಕೊಳ್ಳಲೇಬೇಕಲ್ವಾ? ನಮ್ಮಲ್ಲಿರೋ ಎಲ್ಲ ಧೈರ್ಯವನ್ನು ಒಟ್ಟಾಗಿಸಿ ಏನೋ ಒಂದು ಮಟ್ಟಿಗೆ ಸೆಣಸಾಡಬಹುದು. ಆದರೆ ಜೀವ ಉಳಿಯುತ್ತೆ ಅನ್ನೋ ಗ್ಯಾರಂಟಿ ಮಾತ್ರ ಇರಲ್ಲ. ಕೆಲವೊಮ್ಮೆ ಇವುಗಳ ಜೊತೆ ಸೆಣಸಾಡಿ ಹಲವಾರು ಜನರು ಪ್ರಾಣವನ್ನು ಸಹ ಉಳಿಸಿಕೊಂಡಿದ್ದುಂಟು. ಕಾಡು ಪ್ರಾಣಿಗಳ ಸ್ವಭಾವವೇ ಹಾಗೆ. ಎದುರಿಗೆ ಬಂದವರ ಹೆದೆ ಬಗೆದು ರಕ್ತ ಕುಡಿಯುವುದೊಂದೇ ಅವುಗಳಿಗೆ ಗೊತ್ತಿರೋದು. ಹಾಗಂತ ಕಾಡಿನಲ್ಲಿರುವ ಎಲ್ಲ ಪ್ರಾಣಿಗಳ ಸ್ವಭಾವವೂ ಆ ರೀತಿ ಇರುವುದಿಲ್ಲ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ವ್ಯಕ್ತಿಯೊಬ್ಬ ಚಿರತೆಯ ಜೊತೆಗೆ ಸೆಣಸಾಡುತ್ತಿರುವ ವಿಡಿಯೋ ವೈರಲ್ ಆಗಿದ್ದು, ಆತನ ಸಾಹಸದ ಬಗೆಗೆ ಎಲ್ಲರಿಂದಲೂ ಪ್ರಶಂಸೆ ವ್ಯಕ್ತವಾಗ್ತಿದೆ. ಆತನ ಧೈರ್ಯಕ್ಕೆ ಸಲಾಂ ಹೇಳಲಾಗ್ತಿದೆ. ಏನು ಈ ಘಟನೆ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್. ಮೊದಲು ಈ ವಿಡಿಯೋವನ್ನು ನೋಡ್ಕೊಂಡು ಬನ್ನಿ. ಈ ಘಟನೆ ನಡೆದದ್ದು ಉತ್ತರ ಪ್ರದೇಶದ ಲಂಕಿಂಪುರ ಕೇರಿ ಎಂಬ ದೌರಪುರ ಅರಣ್ಯ ಪ್ರದೇಶದ ವ್ಯಾಪ್ತಿಯೊಳಗೆ. ಜುಗ್ನಪುರ ಪ್ರದೇಶದ ಕಾರ್ಮಿಕರಿದ್ದ ಇಟ್ಟಿಗೆ ಬಟ್ಟಿಗೆ ಕರಿ ಚಿರತೆ ನುಗ್ಗಿ ದಾಳಿ ಮಾಡಿದೆ. ಅದರಲ್ಲಿ ಈ ವ್ಯಕ್ತಿಯ ಮೇಲೆ ಚಿರತೆ ದಾಳಿ ಮಾಡಿದ್ದು, ಇದರಿಂದ ತಪ್ಪಿಸಿಕೊಳ್ಳಲು ಅದರ ಬಾಯಿಯನ್ನು ಬಿಗಿಯಾಗಿ ಹಿಡಿದು ನೆಲಕ್ಕೆ ಉರುಳಿಸಿ ಜೋರಾಗಿ ಕಿರುಚಿದಾಗ ಅಕ್ಕಪಕ್ಕದಲ್ಲಿದ್ದ ಹಲವಾರು ಕಾರ್ಮಿಕರು ತಕ್ಷಣವೇ ಧಾವಿಸಿದ್ದಾರೆ. ಈ ದೃಶ್ಯವನ್ನು ನೋಡಿದ ಅವರು ಅವಕ್ಕಾಗಿದ್ದಂತೂ ನಿಜ. ತಕ್ಷಣವೇ ಎಲ್ಲರೂ ಜೋರಾಗಿ ಕೂಗುತ್ತಾ ಅಲ್ಲಿಯೇ ಇದ್ದ ಇಟ್ಟಿಗೆಗಳನ್ನು ತೆಗೆದುಕೊಂಡು ಆ ಚಿರತೆಯ ಮೇಲೆ ಎಸೆಯಲು ಪ್ರಾರಂಭಿಸುತ್ತಾರೆ. ಹಲವಾರು ಇಟ್ಟಿಗೆಗಳು ಬಿದ್ದರೂ ಆ ಚಿರತೆ ಅಳುಕುವುದಿಲ್ಲ. ಓಡಿ ಹೋಗಬಹುದೆಂದು ಆ ವ್ಯಕ್ತಿ ಬಿಟ್ಟಾಗ ಪುನಃ ಆ ವ್ಯಕ್ತಿಯ ಮೇಲೆ ಅದು ದಾಳಿ ಮಾಡಲು ಶುರು ಮಾಡುತ್ತದೆ. ತಕ್ಷಣವೇ ಎದ್ದು ಆತ ಓಡಲು ಪ್ರಾರಂಭಿಸ್ತಾನೆ. ಅಲ್ಲಿದ್ದ ಎಲ್ಲರ ಕೂಗಾಟದಿಂದ ಚಿರತೆ ಕೊನೆಗೂ ಓಡಿ ಹೋಗುತ್ತದೆ. ವಿಷಯ ತಿಳಿದು ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೊನೆಗೆ ಆ ಚಿರತೆಯನ್ನ ಶಾಂತಗೊಳಿಸಿ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಚಿರತೆಯ ದಾಳಿಯಿಂದಾಗಿ 5 ಜನರಿಗೆ ಗಾಯಗಳಾಗಿವೆ. ಹಾಗೆಯೇ ಚಿರತೆಯೂ ಸ್ವಲ್ಪ ಗಾಯಗೊಂಡಿದೆ. ಒಟ್ಟಾರೆಯಾಗಿ ಯಾವುದೇ ಸಾವು ಸಂಭವಿಸದಿರುವುದು ನಿಜಕ್ಕೂ ಅದೃಷ್ಟಕರ. ಟಿವಿ, ಝೂಗಳಲ್ಲಿ ದೂರದಿಂದಲೇ ಚಿರತೆಗಳನ್ನು ನೋಡಿದರೆ ಮೈ ನಡುಗುವುದು. ಅಂಥದ್ರಲ್ಲಿ ಚಿರತೆ ಈ ವ್ಯಕ್ತಿಯ ಮೇಲೆ ದಾಳಿ ಮಾಡಿದಾಗ ಅದರ ಬಾಯಿಯನ್ನು ಗಟ್ಟಿಯಾಗಿ ಹೊತ್ತಿ ಹಿಡಿದು ನೆಲಕ್ಕುರುಳಿಸಿದ ಈತನ ಧೈರ್ಯ ನಿಜಕ್ಕೂ ಮೆಚ್ಚುವಂಥದ್ದು. ನಮ್ಮಂಥವರಾಗಿದ್ದರೆ ನಿಂತಲೇ ಎಲ್ಲವೂ ಆಗ್ತಿತ್ತು. ಅರಣ್ಯ ಇಲಾಖೆಯವರು ಈ ಬಗೆಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ ಅವುಗಳ ಓಡಾಟದ ಪ್ರದೇಶಗಳ ಬಗೆಗೆ ನಿಗಾ ವಹಿಸಬೇಕು. ಎಷ್ಟೋ ಬಡ ಕಾರ್ಮಿಕರು ಹೊಟ್ಟೆ ತುಂಬಿಸಿಕೊಳ್ಳಕ್ಕಾಗಿ ನಿತ್ಯದ ಕೂಲಿಗೆ ಬಂದಿರ್ತಾರೆ. ಮನೆಗೆ ಅವರೇ ಆಧಾರ ಸ್ತಂಭ. ಒಂದು ವೇಳೆ ಆತ ಸತ್ತಿದ್ರೆ ಆತನ ತಂದೆ ತಾಯಿ ಹೆಂಡತಿಗೆ ಯಾರು ದಿಕ್ಕು? ಹಾಗಾಗಿ ಜನಗಳು ಸಹ ಅಂತಹ ಅಪಾಯಕಾರಕ ಪ್ರದೇಶಗಳಲ್ಲಿ, ಕಾಡು ಪ್ರಾಣಿಗಳು ಓಡಾಡುವ ಸ್ಥಳಗಳಲ್ಲಿ ಎಚ್ಚರದಿಂದ ಇರಬೇಕು. ಆ ವಿಡಿಯೋ ದೂರದಿಂದ ನೋಡುವ ನಮಗೆ ರೋಮಾಂಚನವಾಗಬಹುದು. ಆದರೆ ಆ ಕ್ಷಣದಲ್ಲಿ ಆತನ ತಲೆಯಲ್ಲಿ ಏನು ನೋಡಿರುತ್ತೆ? ಅಕಸ್ಮಾತ್ ಆಗಿ ಆತ ಮೂರ್ಛೆ ಹೋಗಿದ್ರೆ ಆತನ ಕತೆ ಏನು? ಯಾವುದಕ್ಕೂ ಯಾವ ಜೀವ ತೆಗೆದೇ ಇರೋ ಆ ಚಿರತೆಗೂ ಒಂದು ಥ್ಯಾಂಕ್ಸ್ ಹೇಳ್ಬಿಡಿ. ಧನ್ಯವಾದಗಳು.